ಬೇಸಿಗೆ ಆರಂಭದಲ್ಲೇ ಕುಡಿಯುವ ನೀರಿಗೆ ಹಾಹಾಕಾರ ರಾಜ್ಯಾದ್ಯಂತ ಶುರುವಾಗಿದೆ. ಪ್ರಮುಖವಾಗಿ ತುಂಗಭದ್ರಾ ನದಿಯಲ್ಲಿ ನೀರು ಖಾಲಿ ಆಗಿರೋದ್ರಿಂದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಜನ ಕುಡಿಯೋ ನೀರಿಗೆ ತತ್ತರಿಸ್ತಾ ಇದ್ದಾರೆ. ಒಂದು ತಿಂಗಳಿಂದ ಕುಡಿಯೋ ನೀರು ಬಾರದೆ ಜನ ವಿಲ್ವಿಲಾ ಅಂತ ಒದ್ದಾಡ್ತಾ ಇದ್ದಾರೆ. ಸ್ನಾನ ಮಾಡೋಕೆ ನೀರಿಲ್ಲ, ಹಬ್ಬ ಹರಿದಿನ ಬಂಧುಗಳು ಬರ್ತಾ ಇಲ್ಲ. ಲಕ್ಷ್ಮೇಶ್ವರ ಪಟ್ಟಣವನ್ನ ಬಿಟ್ಟು ನೀರಿರೋ ಕಡೆ ವಲಸೆ ಹೋಗುವಂತಹ ಸ್ಥಿತಿ ಪಾಪ ನಿರ್ಮಾಣ ಆಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಸಿಗೆಯು ಆರಂಭಕ್ಕೂ ಮುನ್ನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ಈಗ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮನೆಯಲ್ಲಿರುವಂಥ ಎಲ್ಲ ಸಾಮಗ್ರಿಗಳನ್ನು ರಸ್ತೆಗೆ ತಂದು ಅವುಗಳನ್ನು ಡಬ್ಬ ಹಾಕಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಮಹಿಳೆಯರು, ಮಕ್ಕಳು, ಯುವಕರು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ತುಂಗಭದ್ರಾ ನದಿ ಒಡಲು ಸಂಪೂರ್ಣವಾಗಿ ಬರಿದಾಗಿರುವುದರಿಂದ ನೀರು ಸಿಗ್ತಾ ಇಲ್ಲ. ಕಳೆದ 1.5 ತಿಂಗಳಿಂದ ಈ ಒಂದು ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಕುಡಿಯೋ ನೀರು ಬಾರದಕ್ಕಾಗಿ ಜನ ಆಕ್ರೋಶಕ್ಕೊಳಗಾಗಿದ್ದಾರೆ. ಇಲ್ಲಿದ್ದಂಥ ಎಲ್ಲ ಮಹಿಳೆಯರು ಖಾಲಿ ಕೊಡಗಳನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧ, ಆಡಳಿತದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ಕಳೆದ 1.5 ತಿಂಗಳಿಂದ ನೀರು ಬರದಕ್ಕಾಗಿ ಸಾಕಷ್ಟು ಪರದಾಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಎಲ್ಲ ಸಾಮಗ್ರಿಗಳ ಮನೆಯಲ್ಲಿರುವಂಥ ನೀರು ತುಂಬಿಸುವಂಥ ಎಲ್ಲ ಸಾಮಗ್ರಿಗಳನ್ನು ತಂದು ರಸ್ತೆ ಬದಿ ಇಟ್ಟು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಮಹಿಳೆಯರಿಗೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾವಾಗಿಂದ ನೀರು ಬಂದಿಲ್ಲ ಏನಂತ. ಅಮ್ಮ, ಈಗ ನೀರು ಎಷ್ಟು ದಿನಗಳಿಂದ ಬಂದಿಲ್ಲ? ನೀರಿಗಾಗಿ ಏನು ಮಾಡ್ತಾ ಇದ್ದೀರಮ್ಮ ನೀವು? ನೀರು ಆತ್ರಿ, ಈಗ ನೀರು ಒಟ್ಟ ಬಂದಿಲ್ರಿ ನಮ್ಗೆ. ಅಲ್ಲಿ ಫಿಲ್ಟರ್ ನೀರು ತರ್ಬೇಕಂದ್ರೆ ಅಲ್ಲಿ ಹಳದ್ಗಿರಿಗೆ ಹೋಗ್ಬೇಕ್ರಿ. ಅದು ಹೊತ್ಕೊಂಬರಕ್ಕೆ ಅಲ್ಲಿಂದ ಒಂದು ಕೊಡ ಹೊತ್ಕೊಂಬರೋದು ಆಗೋಲ್ರಿ ನಮ್ಗೆ. ಯಾಕಂದ್ರೆ ಮನ್ಯಾಗ ಪೇಷಂಟ್ ಅದಾವ್ರಿ. ನೀರಿಲ್ದ ನಾವು ಭಾಳ ಪಶ್ಚಾತ್ತಾಪ ಪಡಾಕತ್ತೀವಿ. ಸೌಂಡ್ ನೀರು ಕುಡಿತಂದ್ರೆ ಎಲ್ಲ ಆರೋಗ್ಯ ಎಲ್ಲ ಕೆಡಾಕದವ್ರಿ ನಮ್ಮೆಲ್ಲ. ಎಲ್ಲ ಮಂದಿನೂ ದವಾಖಾನೆ ಹೋಗಿ ತೋರ್ಸ್ಕೊಂಡ್ ಬಂದೀವಿ ನೋಡ್ರಿ ನಾವು. ಅಂತ ಪರಿಸ್ಥಿತಿ ಇದಾಗೈತೆ ನೋಡ್ರಿ. ಈಗ ಕುಡಿಯೋ ನೀರಿಲ್ಲ. ಅಟ್ಲೀಸ್ಟ್ ಬೋರ್ವೆಲ್ ನೀರು ಬರ್ತಾ ಇದಾವೆ ಹೆಂಗಮ್ಮ? ಇಲ್ಲ ರೀ, ಬೋರ್ನಲ್ಲಿ ನೀರೇ ಇಲ್ರಿ. ಬೋರಲ್ಲಿ ನೀರಿಲ್ಲ. ತರಬೇಕು, ದುಡ್ಡು ಕೊಟ್ಟು ನೀರು ತರಬೇಕ್ರಿ, ಕುಡಿಬೇಕು, ಅಡಿಗೆ ಅದರಲ್ಲೇ ಮಾಡ್ಬೇಕ್ರಿ. ಟ್ಯಾಂಕರು ಇಲ್ಲ, ಏನಿಲ್ರಿ. ತಿಂಗಳ 1500 ರೂಪಾಯಿ ತುಂಬೇಕ್ರಿ ನಾವು ಎಷ್ಟೊತ್ತಿದ್ರು. ತಿಂಗಳ ಬರ್ತಾರ್ರಿ ಮತ್ತೆ ನೀರಿನ ಬಿಲ್ ತುಂಬ್ರಿ ಅಂತ. ಇದಕ್ಕೇನ್ ಮಾಡನ್ರಿ ಈಗ ಸರ? 1.5 ತಿಂಗಳು ಇಲ್ರಿ ನೀರಿಲ್ಲ. ಬರಕ್ಕೂ ಹೋಗ್ಬೇಡ್ರಿ ಅಂದೇವ್ರಿ ನಾವು. ನೀರ್ ಬರ ಮಟ್ಟ ನಮ್ ನಲ್ಲಿ ಒಳಗೆ ಯಾವಾಗ ನೀರ್ ಬರ್ತಾವ ಬೀಗರ್ ಬರ್ರಿ ಊರಾಗಿರ್ರಿ, ಅವಾಗ ಹೋಗ ಬೇಡ್ರಿ ಅಂದೀವಿ ನೋಡ್ರಿ. ಇದು ಇಲ್ಲಿಯ ಮಹಿಳೆಯರ ಆಕ್ರೋಶದ ಮಾತುಗಳಾಗಿದೆ. ಆಗ ಇನ್ನು ಈ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೆ ಹೆಂಗೆ ಅಂತ ಸರ್? ಸಾಕಷ್ಟು ಬಾರಿ ಲಕ್ಷ್ಮೇಶ್ವರದ ನೀರಿನ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಬಾರಿ ಪುರಸಭೆ ಅಧಿಕಾರಿಗಳಿಗೆ ಇದನ್ನ ಸಂಪೂರ್ಣ ಮಾಹಿತಿ ತಂದೀವಿ. ಹೋಟ್ ಹಾಕಿಸ್ಕೊಳ್ಳೋ ಹೊತ್ನಾಗ ಮಾಡೋ ಹೊತ್ನಾಗ ಸಾಕಷ್ಟು ಆಶ್ವಾಸನೆ ಕೊಟ್ಟಾರ. ಏನಾಗಬೇಕಲ್ಲ, ಕುಡಿಯಕ್ ನೀರ್ ಬೇಕಂತ ಕೇಳಾಕತ್ತೀವ್ರಿ ನಾವು. ಅದ್ರ ಬಗ್ಗೆ ಯಾರು ಜವಾಬ್ದಾರಿ ತಗೋಬೇಕ್ರಿ? ಪುರಸಭೆ ಮುಖ್ಯ ಅಧಿಕಾರಿಗಳು ತಗೋಬೇಕು, ಏನು ಮಾನ್ಯ ಜಿಲ್ಲಾಧಿಕಾರಿಗಳು ತಗೋಬೇಕು, ಏನು ಈ ತಾಲೂಕಿನ ಶಾಸಕರಾದಂಥವ್ರು ಗಮನ ತಗೋಬೇಕು. ಇದನ್ನೆಲ್ಲ ನೋಡಿರ್ತಾರ ಅವರು. ಯಾರಾಗಲಿ ಕುಡಿಯಕ್ಕೆ ನೀರು ಕೊಡ್ರಿ ಅಂತ ನಮ್ಮ ಭಾವನೆ ಐತಿ. ಇದು ಇಲ್ಲಿಯ ಸ್ಥಳೀಯರ ಆಕ್ರೋಶದ ಮಾತು. ಸರ್ಕಾರ ಈ ಬಗ್ಗೆ ಎಚ್ಚೆತ್ಕೋಬೇಕು. ನಾವು ಅವ್ರನ್ನ ಏನು ಕೇಳ್ತಾ ಇಲ್ಲ, ಅವ್ರನ್ನ ದುಡ್ಡು ಕೇಳ್ತಾ ಇಲ್ಲ, ಅವ್ರನ್ನ ಹೊಲ ಕೇಳ್ತಾ ಇಲ್ಲ, ಅವ್ರನ್ನ ಮನೆ ಕೇಳ್ತಾ ಇಲ್ಲ. ಆದರೆ ನಮಗೆ ಬದುಕೋಕ್ಕೆ ಕುಡಿಯೋಕ್ಕೆ ನೀರು ಕೊಡಿ ಎನ್ನುವಂಥದ್ದನ್ನು ಕೇಳ್ತಾ ಇದ್ವಿ. ದಯವಿಟ್ಟು ಅಧಿಕಾರಿಗಳು, ಜನಪ್ರತಿನಿಧಿಗಳು ನಮಗೆ ನೀರು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್.